ಹೊಸ ಸಂಪುಟದಲ್ಲಿ ತಮಗೆ ಸಚಿವ ಸ್ಥಾನ ಕೈತಪ್ಪಿರುವುದಕ್ಕೆ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ತಾವು ಕಾಂಗ್ರೆಸ್ ಪಕ್ಷವನ್ನು ತೊರೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹೊಸ ಮುಖ್ಯಮಂತ್ರಿ ಬಂದಾಗ ಹೊಸ ತಂಡ ರಚನೆಯಾಗುವುದು ಸಹಜ. ಆದರೆ ಸಚಿವ ಸ್ಥಾನ ನೀಡದಿರಲು ಕಾರಣ ಏನೆಂಬುದನ್ನು ಒಮ್ಮೆ ಕರೆದು ತಿಳಿಸಿದ್ದರೆ ಚೆನ್ನಾಗಿರುತ್ತಿತ್ತು. ಇದನ್ನು ಸ್ಪಷ್ಟಪಡಿಸುವುದು ಮುಖ್ಯಮಂತ್ರಿಗಳ ಜವಾಬ್ದಾರಿಯಾಗಿತ್ತು ಎಂದರು. ನನ್ನ ವಿರುದ್ಧ ಹೈಕಮಾಂಡ್ಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಆಡಿಯೋದಲ್ಲಿ ನಾನು ಯಾವುದೇ ರೀತಿಯ ಪಕ್ಷ ವಿರೋಧಿ ಮಾತುಗಳನ್ನು ಆಡಿಲ್ಲ. ನನ್ನ ಮೇಲಿನ ಆರೋಪಗಳನ್ನು ಯಾರೂ ಸಾಬೀತುಪಡಿಸಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಸುಳ್ಳು ಆರೋಪಗಳಿಂದಾಗಿ ಹೈಕಮಾಂಡ್ ದಾರಿ ತಪ್ಪಿರಬಹುದು ಎಂದು ಅಭಿಪ್ರಾಯಪಟ್ಟರು. ರಾಜಕಾರಣದಲ್ಲಿ ಕುತಂತ್ರ ಮತ್ತು ಷಡ್ಯಂತ್ರಗಳು ನಡೆಯುವುದು ಸಹಜ. ಸ್ಥಾನ ಸಿಗದಿರುವುದು ನನಗೂ ಹಾಗೂ ನನ್ನ ಬೆಂಬಲಿಗರಿಗೂ ಅಸಮಾಧಾನ ತಂದಿದೆ. ಆದಾಗ್ಯೂ ನಮಗೆ ಮೊದಲು ಪಕ್ಷ, ನಂತರ ಮಂತ್ರಿಗಿರಿ. ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಏನೇ ಆದರೂ ಪಕ್ಷಕ್ಕೆ ಧಕ್ಕೆ ತರುವುದಿಲ್ಲ ಮತ್ತು ಕಾಂಗ್ರೆಸ್ ಬಿಡುವ ಪ್ರಶ್ನೆಯೇ ಇಲ್ಲ. ಪಕ್ಷದಲ್ಲೇ ಇದ್ದುಕೊಂಡು ನನ್ನ ಅಭಿಪ್ರಾಯಗಳನ್ನು ತಿಳಿಸುತ್ತೇನೆ. ಹೊಸದಾಗಿ ಅವಕಾಶ ಪಡೆದ ಸಚಿವರು ಉತ್ತಮ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಇದು ಹೊಸ ಮುಖ್ಯಮಂತ್ರಿಗಳು ಬಂದಾಗ ಅವ್ರದ್ದಾದ ಕ್ಯಾಬಿನೆಟ್, ಅವ್ರು ಬೇಕಾದಂಥ ಒಂದು ಕ್ಯಾಬಿನೆಟ್ ರಚನೆ ಆಗುತ್ತೆ. ಅದರಲ್ಲಿ ಬೇಸರ ಎಂಥದ್ದು, ನಮಗೆ ನಾನಿಷ್ಟೇ ವಿನಂತಿ ಏನಂದರೆ, ಒಂದು ಮಾತು ನಮಗೆ ಇಲ್ಲ, ನಾವು ಹೊಸಬರು ಕೊಡೋರಿದ್ದೀವಿ, ನೀವು ಹಳಬರು ಬೇಡ ಅಂತಿದ್ರೆ ಒಳ್ಳೆಯದಿತ್ತು ಅಂತ ನನ್ನ ಭಾವನೆ. ಅದು ಬಿಟ್ಟರೆ ಏನಿಲ್ಲ. ಎಲ್ಲರೂ ಹೊಸ ಟೀಮ್ ಬಂದಿದೆ, ಹೊಸದಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೈಕಮಾಂಡ್ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದೆ. ಎಲ್ಲವೂ ಸರಿ ಇದೆ. ನಾನು ಭಾಳ ಸಲ ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ. ನನಗೂ ನಮಗೊಂದು ಹೇಳಿದರೆ ಭಾಳ ಖುಷಿ ಇರ್ತಿತ್ತು ಅಂತ. ಹೇಳಾರ್ದ ಮಾಡಿದ್ರಲ್ಲ ಪಾಪ. ನಾನೇನು ಮಾತಾಡಿಲ್ಲ. ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿಲ್ಲ, ಏನಿಲ್ಲಲ್ಲ. ಅವರೇನು ನಂಜನಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ದೀರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದರಾಗ ಹೈಕಮಾಂಡ್ ಆಗಲಿ ನಮ್ಮ ನಾಯಕರಾಗಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನು ಅಂಥದ್ದೇನು ಮಾತಾಡೇ ಇಲ್ಲಲ್ಲ. ನೀವು ನೋಡಿದ್ದೀರಿ, ನಾನೇನು ಮಾತಾಡಿದ್ದೀನ? ಸುಖ ಸುಮ್ಮನೆ ನನ್ನ ಹೆಸರು ಎಳಿತಾರಬಾರ್ದು. ಇಟ್ಸ್ ನಾಟ್ ಗುಡ್ ಆಲ್ಸೋ. ಯಾರು ಮಾತಾಡಿದ್ದಾರೆ, ಏನಿದ್ದಾರೆ ಅಂತ ತಾವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನಿ ಆ ವಿಷಯದಲ್ಲಿ? ಯಾರು ಹೈಕಮಾಂಡ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೀನ? ಇಲ್ಲಲ್ಲ. ಸತ್ಯ ಅದು ಯಾರು ಹೇಳಿದ್ದಾರೆ? ನಾನು ಹೇಳಿದ್ದೀನ? ನಾನು ಹೇಳಿದ್ದೀನ? ಅಂಥವ್ರು ಯಾರು ಹೇಳಿದ್ದಾರೆ? ಯಾರು ಹೇಳಿದ್ರೆ ಅವ್ರಿಗೆ ಕೇಳಿ. ನಾನೇ ಯಾಕಪ್ಪ ಅದನ್ನು ಉತ್ತರ ಕೊಡಲಿ? ಹಾಂ, ಸಹಜ ಇರುತ್ತಲ್ಲ. ಒಬ್ಬ ನಮ್ಮ ಅಭಿಮಾನಿಗಳು ನಮ್ಮ ಜೊತೆ ಇದ್ದವ್ರಿಗೂ ನಮ್ಮ ಸಾಹೇಬ ಮಂತ್ರಿ ಇರಬೇಕು. ಡೆವಲಪ್ಮೆಂಟ್ ವರ್ಕ್ ಆಗ್ತಿದ್ದವು, ಜಿಲ್ಲೆಯಲ್ಲಿ ಆಗ್ತಿದ್ದವು, ಕ್ಷೇತ್ರದಲ್ಲಿ ಆಗ್ತಿದ್ದವು. ನಾವಿದ್ದಾಗ ಕೆಲವು ಆಲ್ಮಟ್ಟಿ ಇದು ಡಿಸಿಷನ್ ತೆಗೆದುಕೊಂಡು 40 ಲಕ್ಷ ಇರಿಗೇಷನ್ಗೆ, ಒಣ ಬೇಸಾಯಿಗೆ 30 ಲಕ್ಷ, ಮತ್ತು ರನ್ ಫ್ಯಾಕ್ಟ್ರಿ ಬಂದು ಬಿದ್ದದ್ದು ನಾವು ಪ್ರಾರಂಭ ಮಾಡಿದ್ದು. ಇದೆಲ್ಲವೂ ಆ ಭಾಗದ ರೈತರ ಭಾವನೆಗಳಲ್ಲಿದ್ದಾವೆ. ಆದ್ದರಿಂದ ಸಹಜವಾಗಿ ಇಲ್ಲಿದ್ದರೆ ಇನ್ನೂ ಅಭಿವೃದ್ಧಿ ಆಗ್ತಿದ್ದು ಹೊತ್ತಿದೆ. ಈಗ ಹೆಂಗೆ ಬಂದಿದ್ದಾನೆ ಅವನು ಮಾಡ್ಬೋದಲ್ಲ. ಬಟ್ ಸಹಜವಾಗಿ ನನ್ನ ಜೊತೆ ಇರ್ತಕ್ಕಂಥವ್ರಿಗೆ ನೋವು ಇದ್ದೇ ಇರುತ್ತೆ. ನೀನೇ ಹೇಳಪ್ಪ, ನಾನು ಏನಾರ ಮಾತಾಡಿದ್ರೆ ಅದ್ರಾಗ ನಾನು ಇಂಥದ್ದು ಮಾತಾಡಿರಲ್ರಿ ಸಾಹೇಬ್ರತ್ ಹೇಳು. ನಾನೇನಾರ ಮಾತಾಡಿದ್ದೀನ? ಹಾಂ, ಆರೋಪಗಳು ಬರ್ತಾ ಇದೆ ಸರ್. ಹಿಂದೆ ಕೂಡ ಏನು ಆರೋಪ? ಅವರು ಎಲ್ಲರ ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಬರ್ತಾ ಇದೆ. ಆರೋಪಗಳು ಯಾರ ಮೇಲೆ ಬರೋದಿಲ್ಲ? ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ? ಕೆಂಪೇಗೌಡ್ರ ಮೇಲೆ ಬಂದಿಲ್ಲ? ಅವು ಆರೋಪಗಳು ಏನಾರು ನಿಜ ಆದವ? ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರವರು ಹೈಕಮಾಂಡ್ಗೆ ಮಾತಾಡಿದರು, ಹಂಗಂದರು. ಇದೇ ನನ್ನ ಮಾತೇನಾದರೂ ಅದರಲ್ಲಿ? ದಿಸ್ ಈಸ್ ನಾಟ್ ಕರೆಕ್ಟ್. ನಿಮ್ಮ ಆರೋಪಗಳಿಂದನೇ ನೀವು ಸಚಿವ ಸ್ಥಾನ ಕಳ್ಕೊಂಡ್ರಿ ಅನ್ನುವಂಥ ಸುಳ್ಳು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ, ಅದು ಮಿಸ್ಗೈಡಿಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ನನಗೇನು ಗೊತ್ತಿಲ್ಲ.
ಅವ್ರು ಯಾವ್ಯಾವ ಕ್ರೈಟೇರಿಯಾ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರೋ, ತಿಮ್ಮಾಪುರ ಯಾವ ಲೆಕ್ಕ. ನಾವೆಲ್ಲದರೂ ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಶಿಸ್ತಿನ ಸಿಪಾಯಿ, ನನ್ನ ಪಕ್ಷಕ್ಕೆ ಯಾವುದೇ ಧಕ್ಕೆ ತರಲಾರದ ರೀತಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ. ಆ ನಂತರ ಮಂತ್ರಿಗಿರಿ, MLA ಗಿರಿ ಹೈಕಮಾಂಡ್ದವ್ರು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ ಭಾವನೆ.